ನೀವ್ ಯಾಕೆ ಈ ಸಿನಿಮಾವನ್ನ ಒಪ್ಕೊಂಡ್ರಿ? ಆಕ್ಟಿಂಗ್ ಬಿಟ್ಟು ನಾನು ಯಾವುದು ಬಿಸ್ನೆಸ್ ಮಾಡ್ತಾ ಇಲ್ಲ. ಕಲಾವಿದರಾಗಿ ಎಷ್ಟು ಖುಷಿ ಕೊಡುತ್ತೆ. ಯಾವಾಗಲೂ ಒಂದು ಎನರ್ಜಿ ಪಾಸ್ ಆಗ್ತಿರುತ್ತೆ ಯಂಗರ್ ಜನರೇಷನ್. ಸೊ ದೊಡ್ಡ ಮಗನ ಜವಾಬ್ದಾರಿ ಹೇಗಿತ್ತು? ಎಷ್ಟು ಅಣ್ಣ ಅಂತ ಕರೀತಾರೆ, ಇನ್ನು ಸಲಿಗೆಯಿಂದ ಅವರು ದೊಡ್ಡ ಮಗ ಅಂತ ಹೇಳಿದ್ರು. ಭಾಳ ಸ್ವೀಟ್ ಡೌಟ್ ಅಂತ ಎಲ್ಲಿ ಸಿಕ್ಕಿದ್ರು ಇವತ್ತಿಗೂ ಅದೇ ಅಪ್ಪುಗೆ ಅದೇ ಪ್ರೀತಿ ಮಾಡ್ತಾರೆ. ಸರ್ ಅವಾಗಲೇ ಹೇಳ್ತಾ ಇದ್ರು ಒಂದಷ್ಟು ಫನ್ ಮಾಡ್ತಾ ಇದ್ವಿ ನಾವು. ನನ್ನ ಜೊತೆ ಯಾವತ್ತೂ ಏನು ಫನ್ ಮಾಡಿಲ್ಲ. ನನ್ನ ಜೊತೆ ಯಾವ ಕಾವ್ಯ ಅವರು ಆಗಸ್ಟ್ 1ನೇ ತಾರೀಕು ಟಿಕೆಟ್ ತಗೊಳ್ಳಿ, ಕೊತ್ತಲವಾಡಿಗೆ ಬಸ್ದಲ್ಲ ಥಿಯೇಟರ್ ತಗೊಳ್ಳಿ. ನಮ್ಮ ಈ ಕೊತ್ತಲವಾಡಿ ಸ್ಪೆಷಲ್ ಮಾತುಕತೆಗೆ ನಮ್ಮೆಲ್ಲರ ಪ್ರೀತಿಯ ರಾಜೇಶ್ ನಟರಂಗ ಸರ್ ಜಾಯ್ನ್ ಆಗಿದ್ದಾರೆ. ಸೊ ನಾನು ಅವರಿಗೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು. ಸರ್ ಇವಾಗ ಕೊತ್ತಲವಾಡಿ ಸಿನಿಮಾ, ನೀವು ಯಾಕೆ ಈ ಸಿನಿಮಾವನ್ನು ಒಪ್ಕೊಂಡ್ರಿ? ನಾರ್ಮಲ್ ಆಗಿ ಪೊಲೀಸ್ ಅಂತ ಅಂದಾಗ ನಮ್ಮ ಒಂದು ಲಿಸ್ಟಲ್ಲಿ ನೀವು ಕೂಡ ಇರ್ತೀರಾ. ಇವರಿಗೆ ಪೊಲೀಸ್ ಕಾಕಿ ಗೆಟಪ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತಪ್ಪ ಅನ್ನೋ ಆ ಲಿಸ್ಟಲ್ಲಿ ನೀವು ಕೂಡ ಇದ್ದೀರಾ. ಡೈರೆಕ್ಟರ್ ಹೇಳಿದ್ರು ಏನೋ ಸ್ಪೆಷಲ್ ಆಗಿರೋ ಪೊಲೀಸ್ ಕ್ಯಾರೆಕ್ಟರ್ ಅಂತ ನಿಮ್ದು, ನಾರ್ಮಲ್ ಆಗಿರೋ ಪೊಲೀಸ್ ಕ್ಯಾರೆಕ್ಟರ್ ಅಲ್ವಂತೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಸೊ ಸ್ಪೆಷಲ್ ಆಗಿದೆ ಅಂತ ಡೈರೆಕ್ಟ್ ಹೇಳಿದ್ಮೇಲೆ ನೀವು ಸ್ಕ್ರೀನ್ ಮೇಲೆ ನೋಡಬೇಕು. ಯಾಕೆ ಒಪ್ಕೊಂಡೆ ಅಂದರೆ, ಒಂದು ಇದು ನನ್ನ ಪ್ರೊಫೆಷನ್ನು, ಅಂದರೆ ಆ್ಯಕ್ಟಿಂಗ್ ಬಿಟ್ಟು ನಾನು ಯಾವುದು ಬಿಸ್ನೆಸ್ ಮಾಡ್ತಾ ಇಲ್ಲ. ಬಟ್ ಡೈರೆಕ್ಟರ್ ಹೇಳಿದಾಗೆ ಅವ್ರು ಬಂದು ನೀವೇ ಮಾಡಬೇಕು ಅಂತ ಒಂದು ಇನ್ಸಿಸ್ಟ್ ಮಾಡಿದ್ರು. ಆಮೇಲೆ ಕತೆ ಹೇಳಿದ್ರು, ಅಚ್ಚುಕಟ್ಟಾಗಿ ಒಂದು ಕತೆ ಮಾಡ್ಕೊಂಡಿದ್ರು. ಆಮೇಲೆ ಪೃಥ್ವಿ ಎಂಬರ್ ಹೀರೋ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆ್ಯಂಡ್ ಈ ಯಂಗರ್ ಜನ್ರೇಷನ್ ಜೊತೆ ಯಾವಾಗಲೂ ಕನೆಕ್ಟ್ ಆಗಿರಬೇಕು ಅನ್ನೋದು ನನ್ನ ಆಸೆ ಕೂಡ. ಡೈರೆಕ್ಟರ್ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ಅವರ ಪರ್ಸ್ಪೆಕ್ಟಿವ್ ಗೊತ್ತಾಗುತ್ತೆ. ಸೊ ಇವತ್ತು ಅವ್ರಿಗೆ ತುಂಬ ನೋಡಿ ಕಲಿಯೋದಕ್ಕೆ ತುಂಬ ಎಕ್ಸ್ಪೋಜರ್ ಇದೆ. ಲೈಕ್ ತುಂಬ ಸಿನಿಮಾಗಳನ್ನ ನೋಡ್ತಾರೆ, ಅದರಿಂದ ಅವರೇನೋ ಹೊಸದಾಗಿ ಮಾಡ್ತಾರೆ, ನಮಗೇನೋ ಹೊಸದಾಗಿ ಕಲಿಯೋಕ್ಕೆ ಸಿಗ್ಬೋದು ಅನ್ನೋ ಉದ್ದೇಶ ಕೂಡ ಇರುತ್ತೆ. ಸೊ ಹಾಗಾಗಿ ಈ ಸಿನಿಮಾ ಒಪ್ಕೊಂಡೆ. ಸರ್ ಪೃಥ್ವಿ ಸರ್ ಅವಾಗಲಿಂದ ನಮ್ಮ ಜೊತೆ ಹೇಳ್ತಿದ್ರು, ನಾನು ಈ ಸಿನಿಮಾ ಒಪ್ಕೊಳ್ಳಿಕ್ಕೆ ಕಾರಣ ಅದರಲ್ಲಿರುವಂಥ ತಾರಾಗಣ, ಹಾಗೆ ನೀವಾಗಿರ್ಬೋದು, ದೇಶಪಾಂಡೆ ಸರ್ ಆಗಿರಬಹುದು ಅಂತ. ಸೊ ಈ ಯಂಗರ್ ಜನ್ರೇಷನ್ ಜೊತೆಗೆ ನಿಮಗೆ ಆ್ಯಕ್ಟ್ ಮಾಡಬೇಕಾದ್ರೆ ಒಬ್ಬರು ಕಲಾವಿದರಾಗಿ ಎಷ್ಟು ಖುಷಿ ಕೊಡುತ್ತೆ, ಏನು ಫೀಲ್ ಇದೆ? ತುಂಬ ಖುಷಿ ಕೊಡುತ್ತೆ. ನಾನು ಅದನ್ನು ಹೇಳಿದ್ದೆ, ಒಂದು ವಿಷಯನ ಅವ್ರು ಯಾವ ಪರ್ಸ್ಪೆಕ್ಟಿವಲ್ಲಿ ನೋಡ್ತಾರೆ ಅಥವಾ ಒಂದು ಡೈಲಾಗ್ನ ಯಾವ ರೀತಿಲಿ ಹೇಳಿ ಕನ್ವಿನ್ಸ್ ಮಾಡ್ತಾರೆ, ಇದೆಲ್ಲವೂ ಯಾವಾಗಲೂ ನನಗೆ ತುಂಬ ಕುತೂಹಲ ಹುಟ್ಟಿಸೋದು. ನಾವು ಏನೇ ಕನಸು ಕಂಡಿರ್ಬೋದು, ಅದನ್ನು ಪ್ರೇಕ್ಷಕನಿಗೆ ದಾಟಿಸೋದು ಒಂದು ವರ್ಬಲಿ ಅಥವಾ ಆ್ಯಕ್ಟಿಂಗ್ ಮೂಲಕ. ಸೊ ಆ್ಯಕ್ಟಿಂಗ್ ನೋಡಿದೆ, ಭಾಳ ಮುದ್ದಾಗಿ ಮಾಡ್ತಾರೆ, ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಎಲ್ಲವೂ ನಮಗೂ ಒಂದು ಹೊಸ ಅನುಭವ, ನಾವು ಪ್ರತಿ ದಿವಸ ಕಲಿತಿರ್ತೀವಿ. ಸೊ ಅವರು ಹೇಳುವಾಗ ಅವ್ರ ತಲೆಯಲ್ಲಿ ಏನು ಮೂಡುತ್ತೆ ಅದನ್ನು ತಿಳ್ಕೊಳ್ಳೋ ಅಭ್ಯಾಸ ಇರುತ್ತೆ ನಮಗೆ. ಸೊ ಹಾಗಾಗಿ ಯಾವಾಗಲೂ ಅದೊಂದು ಎನರ್ಜಿ ಪಾಸ್ ಆಗ್ತಿರುತ್ತೆ ಯಂಗರ್ ಜನ್ರೇಷನಿಂದ. ಆ್ಯಂಡ್ ನಾವು ಪ್ರಸ್ತುತ ಅಂತ ಅನ್ನಿಸ್ತೀವಿ ಅವ್ರ ಜೊತೆಗಿದ್ದಾಗ. ಅವರೇನೋ 4 ಮಾತು ಹೇಳಿದಾಗ ನಮ್ಮ ಬಗ್ಗೆ, ಓಕೆ ನಾವಿನ್ನೂ ಜೀವಂತವಾಗಿದ್ದೀವಿ, ಇನ್ನೂ ಚಲಾವಣೆಯಲ್ಲಿ ಇಲ್ದಿರೋ ಥರ ಆಗಿಲ್ಲ ಅಂತ ಅನ್ಸುತ್ತಲ್ಲ, ಅದು ಯಾವಾಗಲೂ ಮುಂದೆ ಇನ್ನೊಂದಷ್ಟು ಕೆಲಸ ಮಾಡೋದಕ್ಕೆ ಹುರುಪು ಕೊಡುತ್ತೆ ನಮಗೆ. ಆಲ್ವೇಸ್ ಖುಷಿ. ಸರ್ ಕೊತ್ತಲವಾಡಿ ಸಿನಿಮಾ PA ಪ್ರೊಡಕ್ಷನ್ ಹೌಸು. ಸೊ ದೊಡ್ಡ ಮಗನ ಜವಾಬ್ದಾರಿ ಹೇಗಿತ್ತು? ದೊಡ್ಡ ಮಗ ಅಂತ ಮುಂಚೆ ಹೇಳಿದ್ರೆ ಬೇರೆ ಥರ ಇರ್ತಾಯಿತ್ತು ಅನ್ನೋ ಗೊತ್ತಿಲ್ಲ ನನಗೆ. ಇಲ್ಲ, ವೆರಿ ಸ್ವೀಟ್ ಆಫ್ ಹರ್. ಆ ಥರ ಮಾತಾಡಿದ್ರು ಫೋನಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಎಷ್ಟು ಅಣ್ಣ ಅಂತ ಕರೀತಾರೆ, ಇನ್ನು ಸಲಿಗೆಯಿಂದ ಅವರು ದೊಡ್ಡ ಮಗ ಅಂತ ಹೇಳಿದ್ರು. ಸಂತೋಷ, ಅವ್ರ ಪ್ರೀತಿಗೆ ಋಣಿಯಾಗಿರ್ತೀನಿ. ಇಲ್ಲ, ದೊಡ್ಡ ಮಗ ಅಂತಲ್ಲ, ಒಬ್ಬ ನಟನಾಗಿ ಪ್ರತಿಯೊಂದು ಪಾತ್ರನೂ ಡೈರೆಕ್ಟ್ರ ಕನಸನ್ನು ದಾಟಿಸೋದು ನಮ್ಮ ಜವಾಬ್ದಾರಿ. ಸೊ ಆ ಕೆಲಸ ನಾನು ಮಾಡಿದ್ದೀನಿ. ಅದು ಪ್ರೊಡ್ಯೂಸರು ಸೆಕೆಂಡ್ರಿ, ಅಥವಾ ಇದರಲ್ಲಿ ನಮಗೊಂದು ಸರ್ಪ್ರೈಸ್ ಆಯಿತು ಬಿಟ್ಟರೆ, ಪ್ರೊಡ್ಯೂಸರ್ ನಮಗೆ ಹೊತ್ತಿನ ಬಟ್ಟೆ ಇರ್ಬೋದು, ಊಟ ಇರ್ಬೋದು, ಎಲ್ಲ ಕೊಟ್ಟು ಅವ್ರ ಜವಾಬ್ದಾರಿ ಮೆರೆದಿರ್ತಾರೆ. ಸೊ ನಾವು ನಮ್ಮ ಕೆಲಸ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವಾ. ಸೊ ಅದನ್ನು ಡೈರೆಕ್ಟರ್ ನಮ್ಮಿಂದ ತೊಗೊಂಡಿದ್ದಾರೆ, ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಜನ ನೋಡಿ ಹೇಳಬೇಕು, ಕರೆಕ್ಟಾಗಿ ಮಾಡಿದ್ದೆ, ತಪ್ಪಾಗಿ ಮಾಡಿದ್ದೆ ಅಂತ ಅಷ್ಟೇ. ಸರ್ ಇವಾಗ ಪೊಲೀಸ್ ಗೆಟಪ್ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಒಂದು ಸೆಲೆಕ್ಟೆಡಲ್ಲಿ ನೀವು ಕೂಡ ಇದ್ದೀರಾ. ಈ ಸಿನಿಮಾದಲ್ಲಿ ಇನ್ನೂ ಸ್ಪೆಷಲ್ ಆಗೇನೋ ನಿಮ್ಮ ರೋಲ್ ಇದೆ ಅಂತ ಹೇಳಿದ್ದಾರೆ. ನೀವು ಅವಾಗಲಿಂದ ನಿಮ್ಮ ರೋಲ್ ಬಗ್ಗೆ ನಮಗೊಂದು ಚೂರು ಹಿಂಟ್ ಬಿಟ್ಕೊಡ್ತಾ ಇಲ್ಲ. ನಾನು ಅದನ್ನೇ ಹೇಳಿದ್ದೆ, ಅವ್ರು ಸ್ಪೆಷಲ್ ಬಿಟ್ಕೊಟ್ಬಿಟ್ರೆ ನೋಡೋರಿಗೆ ಹೊಟ್ಟೋಗುತ್ತಲ್ಲ ಸರ್ಪ್ರೈಸ್ ಅನ್ನೋ ಕಾರಣಕ್ಕೆ ಬಿಟ್ಕೊಡ್ತಾ ಇಲ್ಲ. ಒಬ್ಬ ಒಳ್ಳೆ ಗುಡ್ ಕಾಪ್ ಅಂತ ಹೇಳ್ಬೋದು. ಅದರಲ್ಲಿ ಸ್ಪೆಷಾಲಿಟಿ ಇದ್ದೀರಾ, ತುಂಬ ಜನ ಇದ್ದಾರೆ, ಗೊತ್ತಿಲ್ಲ ನನಗೆ. ತುಂಬ ಕಡಿಮೆ ಜನ ಇದ್ದಾರೆ ಅಂತ ಅಂದ್ಕೊಂಡು ನೋಡಿ, ಬೇರೆ ಥರ ನಿಮಗೆ ಫೀಲ್ ಸಿಗುತ್ತೆ. ಸರ್ ನಿಮಗೆ ಇವ್ರ ಜೊತೆಗೆ ಅಭಿನಯಿಸಿ ಏನು ಅನ್ನಿಸ್ತು ನಿಮಗೆ?
ಆವಾಗಲೂ ನಾನು ಫಸ್ಟೇ ಹೇಳಿದೆ. ಇವಾಗ ಅವ್ರ ಜೊತೆ ಇದ್ದಾಗ್ಲೂ ಹೇಳ್ಬೇಕು, ನಮಗೆ ಓ, ನಾನು ಇನ್ನೊಂದ್ ಇಲ್ದಿರೋ ಸ್ವಲ್ಪ ಖುಷಿ ಬೇರೆ ತರ ಸಿಗುತ್ತೆ. ಇಲ್ಲ ಒಂದ್ ಖುಷಿ ಸಿಗುತ್ತೆ. ಇಲ್ಲ ಅವ್ರ ಮುಂದೆ ಅವ್ರ ಬಗ್ಗೆ ಹೇಳಿದಾಗ ಹೊಗಳ್ತಾ ಇದ್ದೀನಿ ಅನ್ಕೋತಾರೆ, ಅದಕ್ಕೆ ಮತ್ತಿನ್ನೇನಿಲ್ಲ. ಅವ್ರು ಇಲ್ದೇ ಇರುವಾಗ ನಾವು ತುಂಬಾ ಹೊಗಳ್ಬಿಟ್ಟಿದ್ದಾರೆ. ಸೊ ಹೊಗಳಿಕೆಲ್ಲ ಏನು ಬೇಡ, ಯಾವ್ದಾದ್ರು ಬೈಯೋ ತರದ್ ಇದ್ರೆ ಕೇಳಿ ಅದನ್ನ ಹೇಳಿ, ನಾನು ಕೇಳಿಸ್ಕೊತೀನಿ. ತುಂಬಾ ದಿನಗಳಿಂದ ಇವ್ರು ಮಾಡಿ ಬಂದಿರುವಂತಹ ಸಿನಿಮಾಗಳು, ಸೀರಿಯಲ್ಸ್ ಗಳು ನೋಡಿದ್ರಿಂದ ನಾನು ಇವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಕಾಯ್ತಾ ಇದ್ದೆ. ಆಕ್ಚುಲಿ ಈ ಇದರಲ್ಲಿ ಒಂದು ಮೀಟಿ ರೋಲೇ ಇತ್ತು ನನಗೆ. ಅಂದ್ರೆ ಅವ್ರ ಜೊತೆ ತುಂಬಾ ಮಾತುಕತೆ, ಅವ್ರ ಕೆಲವೊಂದು ಸೀನ್ಸ್ಗಳು ಅಂದ್ರೆ ಒಳ್ಳೆ ಸೀನ್ಸ್ಗಳು, ಸುಮ್ಮನೆ ಸೀನ್ಸ್ ಅಲ್ಲ, ಒಳ್ಳೆ ಗಿವ್ ಅಂಡ್ ಟೇಕ್ ಇರುವಂತಹ ಸೀನ್ಸ್ಗಳು ಇದ್ದಿದ್ರಿಂದ ನನಗೆ ಅದೊಂಥರ ಐ ರಿಯಲಿ ಚೆರಿಶ್. ಈಗಲೂ ನಾನು ಅಂದ್ರೆ ಭಾಳ ಕಮ್ಮಿ ಸೀನ್ಸ್ಗಳು ನಾವು ಆ್ಯಕ್ಟ್ ಮಾಡ್ತಾ ಹೋದಾಗ ಒಂದಷ್ಟು ಭಾಳ ಕಮ್ಮಿ ಸೀನ್ಸ್ಗಳು ನಮಗೆ ತಲೆಯಲ್ಲಿ ಶೂಟ್ ಮಾಡಿದ ನೆನಪಿರೋದು. ಸೊ ಅದರಲ್ಲಿ ಒಂದು ಸೀನ್ ನಾನು ಇವ್ರದ್ದು ಬ್ರಿಡ್ಜಲ್ಲಿ ಒಂದು ಸೀನ್ ಮಾಡಿದ್ದೆ, ಅದು ಆ್ಯಂಡ್ ಇನ್ನೊಂದು ಬ್ರಿಡ್ಜ್ ಕೆಳಗೆ, ಬ್ರಿಡ್ಜ್ ಮೇಲೆ ಬ್ರಿಡ್ಜ್ ಕೆಳಗೆ 2 ಸೀನ್ ನಾನು ಮಾಡಿದ್ದು. ನನಗೆ ಅದು ತುಂಬ ಈಗಲೂ ನೆನಪಿದೆ, ಪಿನ್ ಟು ಪಿನ್ ನೆನಪಿದೆ ಅದು, ಅಂದರೆ ಸೀನ್ಸ್ ಆಗಿರೋ ರೀತಿ. ಆ್ಯಂಡ್ ಸರ್ ಜೊತೆ ಆ ಒಂದು ಗಿವ್ ಆ್ಯಂಡ್ ಟೇಕ್ ಇಂಪಾರ್ಟೆಂಟ್ ಸೀನ್. ಸೊ ಹಾಗಾಗಿ ರಿಯಲಿ ಎಂಜಾಯ್ ಮಾಡಿದೆ. ತುಂಬ ಎಕ್ಸೈಟೆಡ್ ಆಗಿದ್ದೆ. ಸೀನ್ ಮೊದಲೇ ಎಕ್ಸೈಟೆಡ್ ಆಗಿದ್ದೆ ನಾನು. ಬಹಳ ಕಡಿಮೆ ಈ ತರ ಎಕ್ಸೈಟ್ಮೆಂಟ್ ಅಂದ್ರೆ ಆಕ್ಟರ್ ಆಗಿ ಕೆಲವೊಂದು ಸೀನ್ಸ್ಗಳು ಎಕ್ಸೈಟ್ ಮಾಡುತ್ತಲ್ಲ. ಸೊ ಅಂಥದ್ರಲ್ಲಿ ಈ 2 ಸೀನ್ಸ್ ಸರ್ ಜೊತೆ ಜಸ್ಟ್ ಬಿಕಾಸ್ ಆಫ್ ದ ಆಕ್ಟರ್. ಬ್ರಿಡ್ಜ್ ಮೇಲೆ ಬ್ರಿಡ್ಜ್ ಕೆಳಗೆ. ಸರ್ ಇವಾಗ ಒಂದು ನಾರ್ಮಲ್ ಆಗಿ ಒಬ್ರು ಕಲಾವಿದರಿಗೆ ಸಿನಿಮಾ ಅಂತ ಬಂದಾಗ ಫಸ್ಟ್ ಟೈಟಲ್, ಅದಾದ್ಮೇಲೆ ಡೈರೆಕ್ಟರ್ ಯಾರು, ಪ್ರೊಡ್ಯೂಸರ್ ಯಾರು ಅಂತ ತಿಳ್ಕೊಳ್ಳೋದು. ಬಟ್ ಈ ಸಿನಿಮಾ ಅಂತ ಬಂದಾಗ ಈ ಕಡೆ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಿಲ್ಲ, ಮತ್ತೆ ಟೈಟಲ್ ಗೊತ್ತಿಲ್ಲ. ನೀವು ಹೇಗೆ ಒಪ್ಕೊಂಡ್ರಿ? ಹೇಳಿಲ್ವಾ, ಅದೇ ನಾನೇ ಮಾಡ್ಬೇಕು. ಕೆಲವರು ತುಂಬಾ ಪ್ರೀತಿಯಿಂದ ಇನ್ಸಿಸ್ಟ್ ಮಾಡ್ತಾರೆ, ತುಂಬಾ ಜನ ಮಾಡ್ತಾರೆ, ಇಲ್ಲ ಅಂತ ನೀವು ಈ ಪಾತ್ರ ಮಾಡ್ಬೇಕು ಸರ್, ನಿಮ್ಗೋಸ್ಕರ ಬರ್ತಿದ್ವಿ, ಈ ಥರದ್ದೆಲ್ಲ ಹೇಳ್ತಾರೆ. ಬಟ್ ಡೈರೆಕ್ಟ್ರು ಪ್ರಿಪೇರ್ ಆಗಿದ್ದ ರೀತಿ ನನಗೆ ಪಿನ್ ಟು ಪಿನ್ ಹೇಳಿ ನನ್ನ ಪಾತ್ರದ ಮಹತ್ವ ಏನೋ ಎಲ್ಲವನ್ನು ಹೇಳಿದಾಗ ಒಂದು ರೆಡಿ ಇದ್ದಾರೆ ಇವರು ಅಂತ ಅನ್ನಿಸ್ತು. ಸುಮ್ಮನೆ ಏನೋ ನಾನು ಬೇಕು ಅಂತ ಹೇಳಿ ಕರ್ಕೊಂಡೋಗಿ ಅಲ್ಲಿ ಏನೋ ಮಾಡಿಸೋದು ಅದಕ್ಕಿಂತ. ಆಮೇಲೆ ವ್ಯಕ್ತಿ ಕತೆ ವಿಭಾಗದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿತ್ತು ನನಗೆ. ಸೊ ಹಾಗಾಗಿ ಒಂದು ಅಚ್ಚುಕಟ್ಟಾಗಿ ಸಿನಿಮಾ ಮಾಡ್ತಾರೆ ಅಂತ ಗೊತ್ತಿತ್ತು. ಆ್ಯಂಡ್ ಅಫ್ಕೋರ್ಸ್ ಇವ್ರು ಹೇಳಿದಾಗೆ ಇದೇ ಥರದ ಸ್ಟಾರ್ ಕಾಸ್ಟು ನನ್ನ ಎಕ್ಸೈಟ್ ಮಾಡ್ತು. ಗೋಪಾಲ್ ಸರ್ ದೇಶಪಾಂಡೆ ಇದ್ದಾರೆ, ಪೃಥ್ವಿ ಇದ್ದಾರೆ ಅನ್ನೋದು, ಅವಿನಾಶ್ ಇದ್ದಾರೆ ಅನ್ನೋದು. ಸೊ ಇಟ್ಸ್ ಅ ಗುಡ್ ಟೀಮ್. ಆ್ಯಂಡ್ ಒಂದು ಒಳ್ಳೆ ಕೆಲಸ ಆಗುವಾಗ ಕೆಲಸ ಮಾಡಿದ್ರೆ ಏನೋ ಪ್ರಾಬ್ಲಮ್ ಇಲ್ಲಲ್ಲ. ಸೊ ಅದಕ್ಕೆ ನಾನೇ ಅಂದ್ಕೊಂಡೆ ಏನು ಪ್ರಾಬ್ಲಮ್ ಇದ್ದು ಆ್ಯಕ್ಟ್ ಮಾಡೋದು ಅಷ್ಟೇ, ಆ್ಯಕ್ಟ್ ಮಾಡಿದೆ. ಓಕೆ ಸರ್, ಕೊತ್ತಲವಾಡಿ ಅಂದರೆ ಅಲ್ಲಿ ಆ ಊರಿನ ಜನಗಳ ಜೊತೆಗೆ ಬೆರೆತು ಅವ್ರ ಜೊತೆ ಮಾತಾಡಿ ಅಲ್ಲಿ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು? ಇಲ್ಲ, ನಾನು ಒಂದು ಸೀನ್ ಮಾತ್ರ ಊರಿನ ಅಂದರೆ ಅದು ಮೈಸೂರು, ಚಾಮರಾಜನಗರ ಈ ಸುತ್ತಮುತ್ತ ಜಾಗದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಶೂಟಿಂಗ್ ಆಗಿರೋದು. ಕೊತ್ತಲವಾಡಿ ಊರಿನಲ್ಲಿ ಐ ಥಿಂಕ್ ಐ ಹ್ಯಾಡ್ ಓನ್ಲಿ 1 day ಆಫ್ ಶೂಟ್. ನನ್ನ ಇಂಟ್ರೊಡಕ್ಷನ್ನು ಆ ಊರಿಗೆ ಆಗುತ್ತೆ, ಪಾತ್ರದ ಇಂಟ್ರೊಡಕ್ಷನ್ ಮೀನ್. ಸೊ ಭಾಳ ಸ್ವೀಟ್ ಜನ, ಅದರಲ್ಲಿ ಏನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಯಾವ್ಯಾವುದೋ ಕಾರಣಕ್ಕೆ ನಾವು ಫೇಮಸ್ ಆಗಿರ್ತೀವಿ, ನಮ್ಮನ್ನು ಪ್ರೀತಿಸ್ತಾರೆ. ಯಾವುದೋ ಗೊತ್ತಿಲ್ಲದಿರೋ ಊರು, ನೀರು ಕೊಡ್ತಾರೆ, ಊಟ ಕೊಡ್ತಾರೆ, ಅದಕ್ಕಿಂತ ಏನೇನು ಬೇಕು. ಕಲಾವಿದರ ಅದೃಷ್ಟ ಅಲ್ವಾ ಅದು. ಭಾಳ ಖುಷಿ ಆಗುತ್ತೆ. ಅದ್ರ ಆಮೇಲೆ ಫಸ್ಟ್ ಟೈಮ್ ನಾನು ಆ ಥರದ್ದೊಂದು ಊರಿಗೆ ಹೋಗಿದ್ದು, ಆ ಜಾಗ ನೋಡಿರಲಿಲ್ಲ. ಸೊ ಹೊಸ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಜನ ಯಾವಾಗಲೂ ಪ್ರೀತಿ ಕೊಡ್ತಾರಲ್ಲ, ಅದೃಷ್ಟ ಅಂತ ನೋಡ್ಕೊಂಡು ಅನುಭವಿಸ್ತೀವಿ ಅದನ್ನು. ಸರ್ ಅಂದರೆ ಕಂಪ್ಲೀಟ್ ಶೂಟಿಂಗಲ್ಲಿ ನೀವು ಭಾಗಿಯಾಗಿರಲಿಲ್ವಾ ಅಥವಾ? ಇಲ್ಲ, ಕಂಪ್ಲೀಟ್ ಆಗಿರಲ್ವಲ್ಲ. ಈಗ ನಮ್ದು ಯಾವಾಗ ಪೋರ್ಷನ್ ಇರುತ್ತೋ ಅವ ಮಾತ್ರ ಕರೀತಾರೆ, ಮುಗಿಸ್ಕೊಂಡು ಬರ್ತೀವಿ ಅಷ್ಟೇ. ಅಂದರೆ ಆ ಲೊಕೇಶನ್ ಅಲ್ಲಿ ಅಷ್ಟೇ. ನಮಗೆ ಇಷ್ಟು ದಿನ ಡೇಟ್ ಅಂತ ಹೇಳಿರ್ತಾರೆ, ಆ ದಿನಕ್ಕೆ ಹೋದಾಗ ಆ ಊರಲ್ಲಿ ಶೂಟಿಂಗ್ ಮಾಡ್ತೀವಿ ಅಥವಾ ಯಾವ ಜಾಗದಲ್ಲಿ ಶೂಟಿಂಗ್ ಮಾಡ್ತೀವಿ ಬರ್ತೀವಿ, ಅಷ್ಟೇ ಇರುತ್ತೆ ನಮ್ಗೆ. ನಾವು ಇಡೀ ಶೂಟಿಂಗಲ್ಲಿ ನಮ್ಗೇನು ಕೆಲಸ ಇರಲ್ಲ, ಜಾಸ್ತಿ ಪೇಮೆಂಟ್ ಕೊಡ್ಬೇಕಾಗತ್ತೆ ಕಷ್ಟಲ್ಲ. ಸರ್ ಪೃಥ್ವಿ ಸರ್ ಅವಾಗಲೇ ಹೇಳ್ತಾ ಇದ್ರು ಒಂದಷ್ಟು ಫನ್ ಮಾಡ್ತಾ ಇದೀವಿ ನಾವು ಅಂತ, ಅದೇನಾದ್ರೂ ಹೇಳ್ಬೋದಾ? ನನ್ನ ಜೊತೆ ಯಾವತ್ತೂ ಏನು ಫನ್ ಮಾಡಿಲ್ಲಪ್ಪ. ನನ್ನ ಜೊತೆ ಇವರು ಅದೇ ಒಂದು ದೊಡ್ಡ ಟೈಮ್ನ ಕಳೀತಾರಲ್ಲ. ಈಗ ಒಂದು 40 ದಿವಸ 50 ದಿವಸ ಇರುತ್ತಲ್ಲ ಶೂಟಿಂಗ್. ಸೊ ಅವ್ರಿಗೆ ಬೋರಿಂಗ್ ಆಗ್ಬಿಟ್ಟಿರುತ್ತೆ ಆ ಡೈಲಾಗ್ ಹೇಳಿದ್ದೀನಿ ಬೆಳಗಾದ್ರೆ, ಅಥವಾ ಅದೇ ಮೂಡಲ್ಲಿ ಇದ್ದು ಹಂಗಾಗಿ ಸ್ವಲ್ಪ ಫನ್ನಿಗೆ ಇರುತ್ತೆ. ನಾನು ಮಾಡಿರಲಿಲ್ಲ. ಆ್ಯಂಡ್ ಸರ್ನ ಫಸ್ಟ್ ಟೈಮ್ ನಾನು ಈ ಸೆಟ್ಟಲ್ಲೇ ನಾನು ಭೇಟಿ ಆಗಿದ್ದು. ಹಾಗಾಗಿ ನಾವು ತೀರಾ ಏನು ನಮಗೆ ಭಯ ಆಗ್ತಿತ್ತು ಮಾತಾಡೋಕ್ಕೆ. ಅಂದರೆ ಭಯ ಅಂದರೆ ಲೈಕ್ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು. ಸೊ ಹಾಗಾಗಿ ಅಡ್ಮೈರ್ ಮಾಡ್ತಿದ್ದೆ, ಫನ್ಗಿಂತ ಜಾಸ್ತಿ ಅಡ್ಮೈರ್ ಮಾಡ್ತಿದ್ದೆ ಅವ್ರನ್ನ. ಸರ್ ಭಯ ಆಗಂಗೆ ಏನು ಮಾಡಿದ್ರಿ? ಆಮೇಲೆ ಔಟ್ಡೋರ್ ಶೂಟಿಂಗ್ ಹೋದಾಗ ಅದೊಂದು ಟೆನ್ಷನ್ ಬೇರೆ ಇರುತ್ತೆ. ನಾವು ಕೂತ್ಕೊಂಡು ಮಾತಾಡ್ಕೊಂಡು ಏನೋ ಫನ್ ಮಾಡೋಕ್ಕೂ ಆಗಲ್ಲ. ಅದು ನಾವು ಆ ಬ್ರಿಡ್ಜ್ ಸೀನ್ ಮಾಡುವಾಗ ಮಳೆ ಬಂತು, ಜೋರು ಗಾಳಿ,
ಆಮೇಲೆ ಟ್ರಾಫಿಕ್ ಮಧ್ಯ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ, ಅದನ್ನು ತಡೆಯೋದು ಅವ್ರದ್ದೇ ಆದ ಟೆನ್ಷನ್ ಇರುತ್ತೆ. ನಾವು ಅದ್ರ ಮಧ್ಯೆ ಮುಗಿಸ್ಕೊಡೋ ಜವಾಬ್ದಾರಿ ನಮ್ದಿರುತ್ತೆ. ಸೊ ನಾವೆಲ್ಲ ಓತ್ಲಾ ಹೊಡೆದ ಕೂತಿರೋದು, ಇಲ್ಲಿ ಟೈಮ್ ಆಗೋದು ಅಥವಾ ಅವ್ರಿಗೆ ಬೇಕಾಗಿರೋ ಶಾರ್ಟ್ ಸಿಗದೆ ಇರೋದು, ಈ ಥರದ ಜವಾಬ್ದಾರಿಗಳಿರುತ್ತೆ. ಹಾಗಾಗಿ ಆ ಥರ ಟೈಮ್ ಸಿಕ್ಕಲಿಲ್ಲ, ಫನ್ ಮಾಡೋ ಟೈಮ್ ಸಿಕ್ಕಲಿಲ್ಲ. ಓಕೆ ಸರ್, ಟೀಸರಲ್ಲಿ ನಿಮ್ಮ ಲುಕ್ಕು ಸ್ವಲ್ಪ ರಿವೀಲ್ ಮಾಡಿದ್ದಾರೆ ಅಲ್ವಾ? ಟೀಸರ್ ನೋಡಿದಾಗ ನಮಗೇನು ಅನ್ಸುತ್ತೆ, ಪೊಲೀಸ್ ನಾರ್ಮಲ್ ಆಗಿರೋ ಪೊಲೀಸ್ ಅಲ್ಲ, ಸ್ಪೆಷಲ್ ಅಂದರೆ ಯಾವ ರೀತಿ ಪೊಲೀಸ್ ಇರ್ಬೋದು ಅಂತ ನಮಗೆ ಒಂದು ಡೌಟ್ ಬರುತ್ತೆ. ಆ ರೀತಿ ನಿಮಗೆ ಡೌಟ್ ಬಂದಿದೆಯಾ ಟೀಸರ್ ನೋಡುವಾಗಲ? ಇಲ್ಲ, ಆಕ್ಟೇ ಮಾಡ್ಬಿಟ್ಟಿದ್ದೇನೆ. ನಂಗೆ ಟೀಸರ್ ನೋಡುವಾಗ ಏನು ಅನಿಸ್ಲಿಲ್ಲ ಅಂದರೆ ಆಸ್ ಎ ಒಂದು ವ್ಯೂವರ್ ಆಗಿ? ಅಂದರೆ ಒಂದು ಕ್ಯೂರಿಯಾಸಿಟಿ ಮೂಡಿಸುತ್ತೆ ಹೌದು ನೋಡೋರಲ್ಲಿ. ಹಾಂ, ಅಂದರೆ ಏನೋ ಆಗ್ತಾ ಇದೆಯಲ್ಲ, ಪೊಲೀಸ್ ಇವ್ರು ಯಾಕೆ ಹಿಂಗೆ ನಿಂತಿದ್ದಾರೆ ಅಂತ, ಅಥವಾ ಹೀರೋ ಜೊತೆಗೆ ನಿಂತು ಯಾವುದೋ ಒಂದು ಚಿತೆ ಮುಂದೆ ಯಾಕೆ ನಿಂತಿದ್ದಾರೆ, ಈ ಥರದ್ದು ಒಂದಷ್ಟು ಕ್ಯೂರಿಯಾಸಿಟಿಗಳು ಹುಟ್ಟಾಗುತ್ತೆ. ಡಿಫ್ರೆಂಟ್ ಅನ್ನೋದು ಎಷ್ಟು ಮಟ್ಟಿಗೆ ಗೊತ್ತಾಗುತ್ತೆ ನಂಗೆ ಗೊತ್ತಿಲ್ಲ. ಅದು ನೋಡಿದವ್ರು ಹೇಳಿದ್ದೀರಾ, ಅದು ಆ ಥರದೊಂದು ಕ್ಯೂರಿಯಾಸಿಟಿ ಹುಟ್ಟಾಕಿದ್ರೆ ಅದ್ರ ಉದ್ದೇಶ ಸಫಲವಾಗಿದೆ ಅಂತ ಅರ್ಥ. ಟೀಸರ್ನ ಕೆಲಸ ಅಷ್ಟೇ ಅಲ್ವಾ, ಟೀಸ್ ಮಾಡೋದು ನಿಮ್ಮನ್ನು. ಸೊ ಟೀಸ್ ಮಾಡಿದೆ ಚೆನ್ನಾಗಿ. ಓಕೆ ಸರ್, ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಏನು ಹೇಳ್ತೀರಾ? ಏನು, ದಯವಿಟ್ಟು ಬಂದು ಥಿಯೇಟ್ರ್ನಲ್ಲಿ ಸಿನಿಮಾ ನೋಡಿ. ಅಂದರೆ ಯಶ್ ಅವ್ರ ತಾಯಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದು ಒಂದು ಕಡೆ ಆದ್ರೂ ಒಂದು ಒಳ್ಳೆ ಸಿನಿಮಾ ಆಗಿದೆ. ಪೃಥ್ವಿ ಎಂಬರ್ ಇರ್ಬೋದು, ಗೋಪಾಲ್ ಸರ್ದೇಶ್ ಪಾಂಡೆ ಇರ್ಬೋದು, ಕಾವ್ಯ ಅವ್ರು ಇರ್ಬೋದು, ಅಥವಾ ಅವಿನಾಶ್ ಇರ್ಬೋದು, ಎಲ್ಲರೂ ಇನ್ಕ್ಲೂಡಿಂಗ್ ಡೈರೆಕ್ಟರ್, ಕ್ಯಾಮ್ರಾ ಅದ್ಭುತವಾದ ಕೆಲಸ ಆಗಿದೆ, ಹಾಡುಗಳು ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ಫಸ್ಟ್ ಟೈಮ್ ಆ್ಯಕ್ಷನ್ ಹೀರೋ ಆಗಿ ನೋಡ್ತೀವಿ ಪೃಥ್ವಿ ಎಂಬರ್ನ, ಅದ್ಭುತವಾಗಿ ನಟಿಸಿದ್ದಾರೆ. ಸೊ ಒಂದು ಒಳ್ಳೆ ಫೀಲು ಮತ್ತು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಸೊ ಹಾಗಾಗಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ ಅಷ್ಟೇ, ಏನಿಲ್ಲ. ಸರ್, ಇನ್ನೊಂದು ನೀವು ಪ್ರೆಸ್ ಮೀಟಲ್ಲೂ ಹೇಳಿದ್ರಿ, ಅಂದರೆ ಈ ಒಂದು ಕ್ಯಾಮ್ರಾ ವರ್ಕ್ ಬಗ್ಗೆ ಅಲ್ಲೂ ಕೂಡ ನೀವು ಮಾತಾಡಿದ್ರಿ. ಅಂದರೆ ತುಂಬ ಸ್ಪೆಷಲ್ ಆಗಿ ಅನ್ನಿಸ್ತಾ ಸರ್ ಕ್ಯಾಮ್ರಾ ವರ್ಕ್? ಇಲ್ಲ, ನನಗೆ ಕ್ಯಾಮ್ರಾ ಮೆನ್ ನೋಡಿದ್ರೆ ಅನಿಸ್ತಾ ಇರಲಿಲ್ಲ, ಕ್ಯಾಮ್ರಾ ಮೆನ್ ನೋಡಿದ್ರೆ ಅನಿಸ್ತಾ ಇರಲಿಲ್ಲ. ಅಂದರೆ ಅನ್ನಿಸ್ತಾ ಇರಲಿಲ್ಲ ಅಂದರೆ ದ ವೇ ಯೂಸ್ ಟು ಬಿ ಆನ್ ದ ಸೆಟ್ಸ್ ತುಂಬ ನಾರ್ಮಲ್ ಕ್ಯಾಮ್ರಾಮನ್ ಅಂತ. ಬಟ್ ಶಾರ್ಟ್ಸ್ ನೋಡಿದ್ಮೇಲೆ ಅರಪ್ಪ ಈ ಥರ ಎಲ್ಲ ವಿಷನ್ ಇದೆಯಾ ಅಂತ ಅನಿಸ್ತು ನನಗೆ. ಸೊ ಅದನ್ನೇ ಹೇಳಿದೆ ನಾನು ಪ್ರೆಸ್ ಮೀಟ್ನಲ್ಲಿ, ಅದು ಕಾಣಿಸಿದೆ, ಭಾಳ ಅದ್ಭುತವಾದ ಕೆಲಸ. ಅಂದರೆ ಇದ್ರ ಜೊತೆ ಒಂದು ಕೆಲಸ ಮಾಡಿದ್ದೆ ನಾನು ಕ್ಯಾಮ್ರಾಮನ್ ಜೊತೆ, ನಮ್ಮ ಡಾಲಿ ಧನಂಜಯ್ ಇದು ಹೊಯ್ಸಳ ಸಿನಿಮಾ. ಅಲ್ಲಿ ಓಕೆ, ನಂದು ಇಂಟೀರಿಯರ್ ಇತ್ತು, ಔಟ್ಡೋರ್ ಶೂಟಿಂಗ್ ಎಲ್ಲ ನೋಡಿದ್ದೆ. ಬಟ್ ಇಲ್ಲಿ ಅದ್ಭುತವಾದ ಕೆಲಸ ಆಗಿದೆ. ಆ್ಯಂಡ್ ಆ ಜಾಗನ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ, ಅದೊಂದು ಆ್ಯಡೆಡ್ ಅಡ್ವಾಂಟೇಜ್. ಸರ್, ಇವಾಗ ಪ್ರೊಡ್ಯೂಸರ್ ಗೊತ್ತಾಗಾದ್ಮೇಲೆ ಕಾಲಲ್ಲಿ ಕಾನ್ವರ್ಸೇಷನ್ ಇತ್ತಲ್ಲ, ಅದು ಏನಾಗಿತ್ತು ಸರ್? ಅಂದರೆ ಒಂದು ಶಾಕಿಂಗ್, ಎಲ್ರಿಗೂ ಕೂಡ ಶಾಕಿಂಗ್ ಇರುತ್ತೆ ಅಲ್ವಾ? ಅಲ್ಲ, ಅದೇ ಇದಕ್ಕಿದಾಗ ಫೋನ್ ಮಾಡಿ ಒಬ್ರು ಮಾತಾಡ್ಬೇಕಂತ ಕೊಡ್ತೀನಿ ಇರಿ ಸರ್ ಅಂತ. ಯಾರಪ್ಪ ಅಂದರೆ ಈ ಥರ ಯಶ್ ಅವ್ರ ತಾಯಿ ನನ್ನ ಹತ್ರ ಯಾಕೆ ಮಾತಾಡಬೇಕು, ಏನು ಒಂದು ನಿಮಿಷ ಕೊಟ್ಟೆ ಅಂತ ಕೊಟ್ಟೆ ಬಿಟ್ಟು ಅವ್ರು ಏನಪ್ಪ ದೊಡ್ಡ ಮಗ ಹೇಗಿದೆಯಾ ಅಂತ ಮಾತಾಡಿದ್ರು. ಅಮ್ಮ ಚೆನ್ನಾಗಿದ್ದೀಮ್ಮ, ಭಾಳ ವರ್ಷ ಆಗಿತ್ತು ಅವ್ರನ್ನ ಮಾತಾಡಿಸಿ ಅಥವಾ ಮೀಟ್ ಮಾಡಿ ಎಲ್ಲ. ಚೆನ್ನಾಗಿದ್ದೀನಮ್ಮ, ಹೇಗಿದೆಯಪ್ಪ? ಚೆನ್ನಾಗಿದ್ದೀನಿ, ನಾನೇಪ್ಪ ಈ ಸಿನಿಮಾ ಪ್ರೊಡ್ಯೂಸರು, ಸಾರಿ ಇಷ್ಟು ದಿವಸ ಹೇಳಲಿಲ್ಲ ಅಂದರು. ತೊಂದರೆ ಇಲ್ಲ, ಗೊತ್ತಾಗಿಲ್ಲ ನನಗೆ, ಭಾಳ ಖುಷಿ ಆಯಿತು. ಅದೇ ಚೆನ್ನಾಗಿ ಮಾಡಿದ್ಯಾ, ಚೆನ್ನಾಗಾಗಿದೆ ಸಿನಿಮಾ, ಈಗ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಾನು ಪ್ರೊಡ್ಯೂಸರ್ ಈ ಸಿನಿಮಾಗೆ ಅಂತ. ಒಳ್ಳೇದಾಯ್ತು ಅಂತ ಇಷ್ಟೇ ಮಾತುಕತೆ ಆಗಿದೆ ಅಷ್ಟೇ. ಸರ್, ಅದಾದಮೇಲೆ ಯಶ್ ಸರ್ಗೂ ನಿಮಗೂ ಒಂದು ಒಳ್ಳೆ ಬಾಂಡಿಂಗ್ ಇದೆ, ಅದ್ರ ಬಗ್ಗೆ ಹೇಳೋದಾದರೆ? ಒಟ್ಟಿಗೆ ಕೆಲಸ ಮಾಡಿದ್ವಿ. ಆ್ಯಂಡ್ ಯಶ್ ಭಾಳ ಸ್ವೀಟ್, ಡೌನ್ ಟು ಅರ್ತ್ ಪರ್ಸನ್. ಅಂದರೆ ನಾನೊಂದು ಸಿನಿಮಾ ಮಾಡಬೇಕಾಗಿತ್ತು ಅವಾಗ, ಐ ಥಿಂಕ್ KGF ಕ್ಲೈಮ್ಯಾಕ್ಸ್ ಅನ್ನೋ ನಡೀತಾ ಇತ್ತು. ಸೊ ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ಅದಕ್ಕೆ ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಕರೀರಿ ಅಂತ ಹೇಳಿದ್ರು. ಸೊ ಅಲ್ಲಿ ನಡೀತಾ ಇತ್ತು, ನಾನು ಫೋನ್ ಮಾಡಿದ್ದೆ, ಯಾವತ್ತು ಫಂಕ್ಷನ್ನು ಅಂತ ಕೇಳ್ದ, ಇಂಥ ದಿವಸ ಅಂದೆ, ಎಲ್ಲಿ ಅಂದ, ಇಂಥ ಕಡೆ ಅಂದೆ, ನಾನು ಬರ್ತೀನಿ ಇಂದ. ಆ್ಯಂಡ್ ಹಿ ಕೇಮ್ ಡೌನ್. ಯು ಡೋಂಟ್ ಬಿಲೀವ್, ಅಂದರೆ ಪ್ರೀತಿ ಯಾವ ಮಟ್ಟಕ್ಕಿತ್ತು ಅಂದರೆ, ಕಾರಿಂದ ಇಳಿದ ಮೇಲೆ ಅಣ್ಣ ಒಂದು ನಿಮಿಷ ಏನು ಫಂಕ್ಷನ್, ನಾನು ಏನು ಮಾತಾಡೋದು, ಈ ಲೆವೆಲ್ಗೆ ಏನೂ ಗೊತ್ತಿಲ್ಲ, ಜಸ್ಟ್ ಒಂದು ಫೋನ್ ಮಾಡಿದ್ದಕ್ಕೆ ಹಿ ಕೇಮ್ ಡೌನ್. ನನಗೆ ಅರ್ಥ ಆಯ್ತು ಅಂದರೆ ಎಷ್ಟು ಪ್ರೀತಿ ಇದೆ ಅಂತ. ಇದಕ್ಕೆ ಇನ್ನೇನು ಎಕ್ಸಾಂಪಲ್ ಕೊಡೋಕ್ಕೆ ಸಾಧ್ಯ ಇಲ್ಲ ನಾನು. ಅಂದರೆ ಅಲ್ಲಿದ್ದಾಗಲೇ ಕೇಳ್ಬೋದಾಗಿತ್ತು, ನಾನು ಬರಬೇಕಾ ಬೇಡವಾ ಎಲ್ಲವನ್ನೂ ಯೋಚನೆ ಮಾಡ್ಬೋದಾಗಿತ್ತು. ಏನೂ ಕೇಳಿಲ್ಲ, ಎಲ್ಲಿ ಯಾವ ಏರಿಯಾ, ಎಷ್ಟೊತ್ತಿಗೆ ಬರಬೇಕು, ಯಾವತ್ತು ಬರಬೇಕು. ಹಿ ಕೇಮ್ ಡೌನ್. ಇನ್ನು ಎಂಟ್ರಾಗ್ತಾ ಇದ್ದೀವಿ ಹಾಲ್ ಒಳಗಡೆ, ಒಂದು ನಿಮಿಷ ಏನಿದು ಫಂಕ್ಷನ್ನು, ಏನು ನಾನೇನು ಮಾತಾಡಬೇಕು, ಇಷ್ಟು ಕೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ರೆ ಒಳಗಡೆ. ಸೊ ಅಷ್ಟು ಒಂಥರ ಸಟ್ಲಾಗಿ ಡೌನ್ ಟು ಅರ್ತ್, ಬೇರೆ ಯಾವ ಬೆನಿಫಿಟ್ಸ್ ಇಲ್ಲ. ಅಂದರೆ ಏನೋ ನಾನು ಅಪೇಕ್ಷೆ ಪಡೋದು ಆ ಥರದ್ದೆಲ್ಲ ಏನೂ ಇಲ್ಲ.
ಸೊ ಅದರಲ್ಲಿ ಅರ್ಥ ಆಗುತ್ತೆ ಏನು ಸಂಬಂಧ ಅಂತ. ಸೊ ಹಾಗಾಗಿ ಭಾಳ ಏನಂತಾರೆ ಅದಕ್ಕೆ, ಫ್ರೆಂಡ್ಸ್ ವಿತೌಟ್ ಬೆನಿಫಿಟ್ಸ್, ಇದು ಒಂದು ಸಂಬಂಧ ಅಂತ ಹೇಳ್ಬೋದು. ಭಾಳ ಸ್ವೀಟಾಗಿ ಎಲ್ಲಿ ಸಿಕ್ಕಿದ್ರು ಇವತ್ತಿಗೂ ಅದೇ ಅಪ್ಪುಗೆ ಅದೇ ಪ್ರೀತಿ ಮಾತು ಸಾಕು. ಸರ್ ರಾಮಾಯಣ ಗ್ಲಿಮ್ಸ್ ನೋಡಿದ್ರೆ ಸರ್ ಓ ಎಸ್ ನೋಡಿ, ಏನು ಅನ್ನಿಸ್ತು? ಖುಷಿ ಆಗುತ್ತೆ, ಖುಷಿ. ಖಂಡಿತ ಖುಷಿ ಆಗುತ್ತೆ. ಜೊತೆ ಕೆಲಸ ಮಾಡಿ ಆ ಮಟ್ಟಕ್ಕೆ ಬೆಳೆದು ಆ ಮಟ್ಟಕ್ಕೆ ಹೆಸರು ಮಾಡಿ ಖುಷಿ ಆಗುತ್ತಲ್ಲ. ಯಾರೇ ಜೊತೆಗಿದ್ದವರ ಬೆಳೆದ್ರು ಭಾಳ ಖುಷಿ ಆಗುತ್ತೆ. ಸರ್ ಇವಾಗ ಅಂದ್ರೆ ಅವ್ರ ಬಗ್ಗೆ ಒಂಚೂರು ತಿಳ್ಕೊಳಕ್ಕೂ ಅವ್ರ ಫ್ಯಾನ್ಸ್ ಇಂದ ಹಿಡಿದು ನಾವೆಲ್ಲರೂ ಕೂಡ ಬಹಳ ಕ್ಯೂರಿಯಾಸಿಟಿಯಿಂದ ಇರ್ತೀವಿ. ನೀವು ಇಷ್ಟು ದೊಡ್ಡ ವಿಷಯ ಹೇಳಿದ್ಮೇಲೆ ನಿಜವಾಗ್ಲೂ ಕೂಡ ಸೆಲೆಬ್ರೇಟೇ ಮಾಡ್ತಾರೆ ಅಲ್ವಾ? ಭಾಳ ದೊಡ್ಡ ವಿಷಯ ಅದು, ಭಾಳ ದೊಡ್ಡ ವಿಷಯ. ಆ್ಯಂಡ್ ಅದಕ್ಕೆ ಅವನು ಅಲ್ಲಿ ಪ್ರೆಸ್ ಮೀಟಲ್ಲೂ ಅದೇ ರಿಪ್ಲೈ ಮಾಡಿ, ಅವ್ರು ಯಾವುದು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಇನ್ನೋ ಯಾವುದೋ ಶೂಟಿಂಗ್ ಆಗಿತ್ತು, ಅದು ಡಬ್ಬಿಂಗ್ ನಡೀತಾ ಇತ್ತು. ನಾನು ಅದೇ ಆಕಾಶ ಅಡುಗೆಯಲ್ಲಿದ್ದೆ. ಅಣ್ಣ ಒಂದು ನಿಮಿಷ ಬನ್ನಿ ಅಂತ. ಏನು ಅಂದ್ರೆ ಬನ್ನಿ ನನಗೆ ಇದೊಂದು ಡಬ್ ಮಾಡ್ಕೊಡಿ ಅಂತ. ಯಾರೋ ಲೇಮ್ಯಾನ್, ಅಂದರೆ ಯಾರೋ ಒಬ್ಬ ಆರ್ಟಿಸ್ಟ್ಗೆ ನಾನು ವಾಯ್ಸ್ ಕೊಡೋದಲ್ಲ, ಯಾರೋ ಲೇಮ್ಯಾನ್ ಇನ್ನೊಂದು ವಾಯ್ಸ್ ಕೊಡ್ಬೇಕಣ್ಣ ಬನ್ನಿ ನಿಂತ್ಕೊಳ್ಳಿದ್ದ, ವಾಯ್ಸ್ ಕೊಟ್ಟು ಬಂದೆ. ಅಂದರೆ ಈ ಥರದ ಸಂಬಂಧ, ಅಂದರೆ ನಾನು ಲೆಕ್ಕ ಕೇಳ್ತಾ ಇದ್ದೀನಿ ಅಂತಲ್ಲ, ಅದನ್ನ ಅವ್ನು ಪ್ರೆಸ್ ಮೀಟಲ್ಲಿ ಹೇಳ್ದ. ಅದರಲ್ಲಿ ಏನಿದೆ, ನಾನು ಹಿಂಗೆ ಕರೆದೆ, ಅವ್ರು ಬಂದರು, ಅವ್ರೇನು ಲೆಕ್ಕ ಹಾಕಿದ್ರ, ಯಾರಿಗೋ ವಾಯ್ಸ್ ಕೊಡ್ಬೇಕು ನಾನು, ಆ ಥರದ್ದೆಲ್ಲ ಏನೂ ಇರಲಿಲ್ಲ ಅಂತ. ಸೊ ಇಷ್ಟೇ ಸರಳವಾಗಿದೆ ಸಂಬಂಧ. ಸರ್ ರೀಸೆಂಟಾಗಿ ಯಾವಾಗಲಾರು ಮಾತಾಡಿಲ್ಲ ಜೊತೆಗೆ? ಇಲ್ಲ, ಮಾತಾಡಿಲ್ಲ, ಆಯ್ತು 2-3 ವರ್ಷದ ಮೇಲೆ. ಇದ್ರ ಮೂಲಕ ಏನಾದರೂ ಸಿಗ್ತಾರ ನೋಡ್ಬೇಕು ಅಷ್ಟೇ. ಖಂಡಿತ ಸಿಗ್ತಾರೆ. ಸರ್ ಫೈನಲಿ ಪೃಥ್ವಿ ಸರ್, ಫಿಲ್ಮ್ ರಿಲೀಸ್ಗೆ ರೆಡಿ ಇದೆ, ಏನು ಹೇಳಕ್ ಇಷ್ಟಪಡ್ತೀರಾ ಜನಕ್ಕೆ? ಅದೇ ಹೇಳಿದೆ, ಈ ಸತಿ ಸಿನಿಮಾದ ಬಗ್ಗೆ ಹೇಳಿದ್ದು. ಆಗಸ್ಟ್ 1ನೇ ತಾರೀಕು ಟಿಕೆಟ್ ತಗೊಳ್ಳಿ, ಕೊತ್ತಲವಾಡಿಗೆ. ಬಸ್ದಲ್ಲ ಥಿಯೇಟರ್ ಟಿಕೆಟ್ ತಗೊಳ್ಳಿ. ಆ್ಯಂಡ್ ಆನೆಸ್ಟ್ ಪ್ರಯತ್ನ ಎಲ್ಲ ಕಡೆಯಿಂದ. ಆ್ಯಂಡ್ PA ಪ್ರೊಡಕ್ಷನ್ಸ್, ಪುಷ್ಪ ಅರುಣ್ ಕುಮಾರ್ ಮ್ಯಾಮ್ ಅವ್ರದ್ದು ಪ್ರೊಡಕ್ಷನ್ ಹೌಸಿಂದ ಇನ್ನಷ್ಟು ಬಹಳಷ್ಟು ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರಬೇಕು ಅಂದರೆ ಕೊತ್ತಲವಾಡಿ ಹಿಟ್ ಆಗಲಿ. ದಯವಿಟ್ಟು ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ಸರ್ ನೀವು ಫೈನಲಿ PA ಪ್ರೊಡಕ್ಷನ್ಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಒಳ್ಳೇದು, ಅಮ್ಮನ ಒಳ್ಳೇದಾಗಲಿ. ಇನ್ನೊಂದಷ್ಟು 100 ಪ್ರೊಡಕ್ಷನ್ಸ್ ಹೊರಗೆ ಬರಲಿ, 100 ಕಲಾವಿದರಿಗೆ ಚಾನ್ಸ್ ಸಿಕ್ಕಲಿ. ಅವ್ರ ಉದ್ದೇಶನೇ ಭಾಳ ಅದ್ಭುತವಾಗಿದೆ. ಮಗ ಬೆಳೆದಿದ್ದಾನೆ, ಅವನು ಬೇರೆ ಝೋನ್ನಲ್ಲಿದ್ದಾನೆ. ನನ್ನ ಕೈಲಿ ಸಾಧ್ಯವಾದಷ್ಟು ಇಲ್ಲಿ ಬೇರೆ ಒಂದಷ್ಟು ಜನಕ್ಕೆ ಉತ್ತೇಜನ ಕೊಡೋದಿದೆಯಲ್ಲ, ತುಂಬ ಒಳ್ಳೆ ವಿಷನ್ನು. ಅದು ಸಾಕಾರ ಆಗಲಿ, ಇನ್ನೊಂದಷ್ಟು ಜನಕ್ಕೆ ಕೆಲಸ ಸಿಗಲಿ, ಒಳ್ಳೊಳ್ಳೆ ಕೃತಿಗಳು ಆಚೆಗೆ ಬರಲಿ, ಚೆನ್ನಾಗಾಗಲಿ. ಸಿನಿಮಾ ಜನ ಬಂದು ಥಿಯೇಟ್ರ್ ನೋಡೋ ಥರ ಆಗಲಿ, ಒಳ್ಳೇದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತವರೆಗೂ ನಮ್ಮ ಜೊತೆ ಜಾಯ್ನ್ ಆಗಿ ಒಂದಷ್ಟು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.